ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಇವತ್ತು ಬಿಗ್ ಬಾಸ್ ಮನೆಯಿಂದ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಒಂದಷ್ಟು ಜನ ಒಂದೊಂದು ಹೆಸರನ್ನು ತೆಗೆದುಕೊಳ್ತಾ ಇದ್ದಾರೆ. ಆದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಅಚ್ಚರಿಯ ಎಲಿಮಿನೇಷನ್ ನಡೆದಿರುವಂಥದ್ದು. ಹಾಗಾದರೆ ಯಾರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ಹೆಸರು ಏನು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಹೇಳ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಸೀಸನ್ 11 ದಿನದಿಂದ ದಿನಕ್ಕೆ ರೋಚಕ ಘಟ್ಟವನ್ನು ತಲುಪ್ತಾ ಇದೆ. ಮನೆಯೊಳಗಿರುವಂಥ ಸ್ಪರ್ಧಿಗಳು ಮೈಂಡ್ ಗೇಮ್ ಮಾಡಿ ನಾಮಿನೇಷನ್ ಅನ್ನ ಮಾಡ್ತಾ ಇದ್ದಾರೆ. ಕೆಲವೊಂದಷ್ಟು ಜನ ನಾಮಿನೇಟ್ ಆಗಬೇಕಾಗಿದ್ದವರು ಸೇಫ್ ಕೂಡ ಆಗಿದ್ದಾರೆ ಈ ವಾರ. ಸೊ ಯಾರಾದರೂ ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಕೊಂಡವರು ಕೂಡ ಸೇಫ್ ಆಗಿದ್ದು ಕೂಡ ಇದೆ. ಇದರಲ್ಲಿ ಕೆಲವರ ಲೆಕ್ಕಾಚಾರ ಕೈ ಹಿಡಿದಿರುವಂಥದ್ದು, ಅದೇ ಮತ್ತೆ ಕೆಲವರ ಲೆಕ್ಕಾಚಾರ ಕೈ ಕೊಟ್ಟಿದೆ ಸ್ನೇಹಿತರೆ. ಇನ್ನು ಕೆಲವರು ಬಿಗ್ ಬಾಸ್ ಮನೆಯೊಳಗೆ ಹೊಂದ್ಕೊಳ್ಳೋದಕ್ಕೂ ಇನ್ನೂ ಕಷ್ಟವನ್ನು ಪಡ್ತಾ ಇದ್ದಾರೆ. ಪ್ರತಿ ವೀಕೆಂಡ್ ಬಂತು ಅಂತಂದರೆ ನಾಮಿನೇಷನ್ ಪ್ರಕ್ರಿಯೆ ಹೇಗಿರುತ್ತೋ ಈ ವಾರ ಯಾರು ಮನೆಯಿಂದ ಹೊರಗೆ ಹೋಗ್ತಾರೋ ಅನ್ನುವಂಥ ಕುತೂಹಲ ಇರುತ್ತೆ. ಜೊತೆಗೆ ಸಿಂಗಲ್ ಎಲಿಮಿನೇಷನು, ಡಬಲ್ ಎಲಿಮಿನೇಷನು, ಮತ್ತೆ ಯಾರಾದರೂ ವೈಲ್ಡ್ ಕಾರ್ಡ್ ಆಗಿ ಬರ್ತಾರೋ, ಎಲ್ಲ ಕೂಡ ಪ್ರಶ್ನೆ ಬರುತ್ತೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಒಬ್ಬರು ಹೊರಬರುವಂಥದ್ದು ಗ್ಯಾರಂಟಿ ಸ್ನೇಹಿತರೆ. ಆದರೆ ಎಪಿಸೋಡ್ ಪ್ರಸಾರ ಆಗೋದಕ್ಕೂ ಮುನ್ನವೇ ಹೊರಬಂದಿರುವಂಥ ಸ್ಪರ್ಧಿ ಇವರೇ ಅಂತ ಚರ್ಚೆ ಕೂಡ ಶುರುವಾಗಿರುವಂಥದ್ದು. ಜೊತೆಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಹುಚ್ಚ ವೆಂಕಟ್ ಬಿಗ್ ಬಾಸ್ ಮನೆಯೊಳಗೆ ಬರ್ತಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ರಜತ್ ಆಗಿರ್ಬೋದು, ಮಂಜಾ ಆಗಿರ್ಬೋದು, ತ್ರಿವಿಕ್ರಮ್ ಅವರ ಬೆವರಿಳಿಸೋದಕ್ಕೆ ಹುಚ್ಚ ವೆಂಕಟ್ ಬರ್ತಾ ಇದ್ದಾರೆ. ಸೊ ಮತ್ತೆ ಒಂದು TRP ವಿಚಾರ ಅಂತ ಬಂದಾಗ, ಅಥವಾ ಮನೆಯಲ್ಲಿ ಜಗಳ ಅಂತ ಬಂದಾಗ, ಇರಿಟೇಷನ್ ಅಂತ ಬಂದಾಗ ಇವರು ಇರಲೇಬೇಕು, ಇರ್ತಾರೆ ಅಂತ ಜನ ಹೇಳ್ತಾ ಇದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ, ಹೌದಾ ಅಲ್ವಾ ಅನ್ನೋದು ಕಾದು ನೋಡಬೇಕು. ಬಟ್ ಒಟ್ಟಾರೆಯಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹುಚ್ಚ ವೆಂಕಟ್ ಬಿಗ್ ಬಾಸ್ ಮನೆಯೊಳಗೆ ಬರ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಹರಿದಾಡ್ತಾ ಇದೆ. ಸೊ ಶೋಭಾ ಶೆಟ್ಟಿ ಹಾಗೆ ರಜತ್ ಇಬ್ರು ಕೂಡ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಮೇಲೆ ಬಿಗ್ ಬಾಸ್ ಮನೆ ರಂಗೇರಿದೆ ಅಂತಾನೆ ಹೇಳ್ಬೋದು. ಮೈಂಡ್ ಗೇಮ್, ಗಲಾಟೆ, ಕಿತ್ತಾಟ ಎಲ್ಲವೂ ಕೂಡ ಹೆಚ್ಚಾಗಿದೆ. ಹೀಗಾಗಿ ಈ ವಾರ ಎಲಿಮಿನೇಷನ್ ಕುತೂಹಲ ಸೃಷ್ಟಿಸಿರುವಂಥದ್ದು. ಯಾಕಂತಂದ್ರೆ ಇವರಿಬ್ರು ಕೂಡ 50 ದಿನದ ಆಟವನ್ನ ನೋಡಿ ಒಳ ಬಂದಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಇವ್ರ ಜೊತೆಗೆ ಬೆರೆತ್ಕೊಳ್ಳೋದಕ್ಕೆ ಕಷ್ಟ ಪಡ್ತಾ ಇದ್ದಾರೆ. ಅಂದ್ರೆ ಎಲ್ಲವೂ ನಮ್ಮ ಬಗ್ಗೆ ಗೊತ್ತಾಗಿರುತ್ತೆ. ಸೊ ನಾವು ನಾಟಕ ಮಾಡಿದ್ರು ಗೊತ್ತಾಗುತ್ತೆ, ಅಥವಾ ನಾವು ಏನೇ ಸ್ಟ್ರಾಟಜಿ ಮಾಡಿದ್ರು ಅವ್ರಿಗೆ ಗೊತ್ತಾಗುತ್ತೆ. ಯಾಕಂತಂದರೆ ಬಿಗ್ ಬಾಸ್ ಸೀಸನ್ ನೋಡ್ಕೊಂಡು ಬಂದಿದ್ದಾರೆ, ನಮ್ಮನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತ ಒಂದಷ್ಟು ಜನ ಅವ್ರ ಜೊತೆ ಹೊಂದ್ಕೊಳ್ಳೋದಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಸೊ ಮೈಂಡ್ ಗೇಮ್, ಗಲಾಟೆ, ಕಿತ್ತಾಟ ಎಲ್ಲವೂ ಹೆಚ್ಚಾಗಿರುವಂಥದ್ದು. ಹೀಗಾಗಿ ಈ ವಾರ ಎಲಿಮಿನೇಷನ್ ಯಾರಾಗ್ತಾರೆ, ಸೊ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಂದಂಥ ಸ್ಪರ್ಧಿ ಯಾರು? ಸೊ ಬಿಗ್ ಬಾಸ್ ಮನೆಯಲ್ಲಿ ಮಿಸ್ಟರ್ ಡಿಪ್ಲೊಮ್ಯಾಟಿಕ್ ಅಂತಾನೆ ಕರೆಸ್ಕೊಳ್ಳುವಂತಹ ಧರ್ಮ ಕೀರ್ತಿರಾಜ್ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಸುದ್ದಿ ಸ್ನೇಹಿತರೆ. ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಪಡೆದಂಥ ದಿನದಿಂದ ಧರ್ಮ ಕೀರ್ತಿರಾಜ್ ತಾನಾಯಿತು, ತನ್ನ ಟಾಸ್ಕ್ ಆಯಿತು ಅಂತ ಇದ್ದಿದ್ದೇ ಹೆಚ್ಚು, ಮಾತಾಡೋದು ಇಲ್ಲ. ನಿನ್ನೆ ಕಿಚ್ಚ ಸುದೀಪ್ ಅವರೇ ಮಾತನಾಡಿ ಅಂತ ಹೇಳಿದ್ರು ಧರ್ಮ ಅವರಿಗೆ. ಸೊ ಎಲ್ಲರೊಂದಿಗೆ ಚೆನ್ನಾಗಿ ಇರಬೇಕು ಅನ್ನುವಂಥ ಮನಸ್ಥಿತಿಯಲ್ಲೇ ಇಲ್ಲಿವರೆಗೂ ಕೂಡ ಇದ್ರು. ಅಲ್ಲದೆ ಜಗಳ ಬಿಡಿಸೋದ್ರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ರು, ಜಗಳ ಆಡೋದ್ರಲ್ಲಿ ಕಾಣಿಸ್ಕೊಂಡಿಲ್ಲ. ಬಟ್ ಬಿಗ್ ಬಾಸ್ ಮನೆ ಅಂತ ಬಂದಾಗ ನಾನು ನನ್ನಷ್ಟಕ್ಕೆ ಇರ್ತೀನಿ, ನಾನು ಹೀಗಿರೋದೆ ಅಂತ ಅಂದರೂ ಕೂಡ ಅದೇ ಮುಳುವಾಗುತ್ತೆ. ತುಂಬ ಜಗಳ ಆಡ್ತೀನಿ ಅಂತಂದ್ರೂ ಕೂಡ ಅದೇ ಮುಳುವಾಗುತ್ತೆ. ಬಟ್ ಧರ್ಮ ಕೀರ್ತಿರಾಜ್ ತನ್ನನ್ನು ಎಲ್ಲೂ ಕೂಡ ಬದಲಾವಣೆ ಮಾಡ್ಕೊಂಡಿಲ್ಲ. ಬಟ್ ಬಿಗ್ ಬಾಸ್ ಮನೆಗೆ ಅದು ಬೇಕಿತ್ತು. ಸೊ ಈ ವಾರ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ 7 ಮಂದಿ ನಾಮಿನೇಟ್ ಆಗಿದ್ರು. ಅದರಲ್ಲಿ ಧರ್ಮ ಕೀರ್ತಿರಾಜ್ ಕೂಡ ಒಬ್ಬರು. ಇವರೊಂದಿಗೆ ನಾವು ನೋಡ್ಬೋದು ಚೈತ್ರಾ ಕುಂದಾಪುರ, ತ್ರಿವಿಕ್ರಮ್, ಮೋಕ್ಷಿತಾ, ಗೌತಮಿ ಜಾಧವ್ ಆಗಿರ್ಬೋದು, ಉಗ್ರಂ ಮಂಜು, ಹನುಮಂತ ನಾಮಿನೇಟ್ ಆಗಿದ್ರು. ಸೊ ಇವರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬಹುದು ಅನ್ನುವಂಥ ಲೆಕ್ಕಾಚಾರ ಈ ವಾರ ಪೂರ್ತಿ ನಡೀತಾನೆ ಇತ್ತು. ಮೋಕ್ಷಿತಾ ಕೂಡ ಸೇಫ್ ಆಗ್ತಾರೆ, ಹನುಮಂತ ಕೂಡ ಸೇಫ್ ಆಗ್ತಾರೆ. ಸೊ ನಿನ್ನೆ ಕಿಚ್ಚ ಸುದೀಪ್ ಇಬ್ಬರು ಸ್ಪರ್ಧಿಗಳನ್ನು ಸೇಫ್ ಮಾಡಿದರು. ಕಿರುತೆರೆ ನಟಿ ಮೋಕ್ಷಿತಾ ಹಾಗೆ ಹನುಮಂತ ಈ ವಾರದ ಎಲಿಮಿನೇಷನ್ ಇಂದ ಪಾರಾಗಿದ್ರು. ಸಾಕಷ್ಟು ಜನ ಮೋಕ್ಷಿತಾ ಎಲಿಮಿನೇಟ್ ಆಗ್ತಾರೆ ಅಂತ ಲೆಕ್ಕಾಚಾರ ಕೂಡ ಹಾಕಿದ್ರು. ಬಟ್ ಈ ವಾರ ಸಖತ್ತಾಗಿ ಆಟವನ್ನು ಆಡಿದ್ರು, ಉತ್ತಮ ಕೂಡ ಪಡ್ಕೊಂಡ್ರು. ಹಾಗೆ ಮಂಜಾ ಕ್ಯಾಪ್ಟನ್ ಕೂಡ ಆಗಿದ್ರು. ಸೊ ಇನ್ನು ಉಳಿದವರು ಈ ವಾರ ಸೇಫ್ ಆಗಲಿದ್ದು ನವಗ್ರಹ ನಟ ಧರ್ಮ ಕೀರ್ತಿರಾಜ್ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಬಿದ್ದಿದ್ದಾರೆ. ಸೊ ಅನುಷಾ ರೈ ಔಟ್ ಆದ ಬೆನ್ನಲ್ಲೇ ಧರ್ಮ ಕೂಡ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ವೇದಿಕೆಯನ್ನು ಉತ್ತಮವಾಗಿ ಬಳಸ್ಕೊಳ್ಬಹುದಿತ್ತು. ಆದರೆ ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಟ್ಟ ದಿನದಿಂದ ಇಲ್ಲಿವರೆಗೂ ಕೂಡ ಸೈಲೆಂಟ್ ಆಗಿ ಉಳಿದುಬಿಟ್ರು. ಇನ್ನೂ ಹೆಚ್ಚು ಸದ್ದು ಮಾಡಬೇಕಿತ್ತು ಅನ್ನೋದು ಸೋಷಿಯಲ್ ಮೀಡಿಯಾ
ಮೀಡಿಯಾದಲ್ಲಿ ಆಗ್ತಿರುವಂಥ ಚರ್ಚೆ. ಸೊ ಧರ್ಮ ಕೀರ್ತಿರಾಜ್ ನಿಜಕ್ಕೂ ಒಂದು ಸ್ವಲ್ಪ ಹೆಸರನ್ನು ಮಾಡ್ಕೊಂಡಿದ್ರೆ ಬಿಗ್ ಬಾಸ್ ಮನೆಯಲ್ಲಿ ಚರ್ಚೆ ಮಾಡೋದಾಗಿರ್ಬೋದು ಅಥವಾ ಎಲ್ಲಾದರೂ ಕಾಣಿಸ್ಕೊಂಡಿದ್ದೆ ಆದರೆ ಅವರು ಉಳ್ಕೊಳ್ತಾ ಇದ್ರು, ಟಾಪ್ 5 ಕಾಣಿಸ್ಕೊಳ್ತಾ ಇದ್ರು. ಸೊ ಧರ್ಮ ಕೀರ್ತಿರಾಜ್ಗೆ ಬಿಗ್ ಬಾಸ್ ವೇದಿಕೆ ಕೂಡ ವರ್ಕೌಟ್ ಆಗಿಲ್ಲ. ಚರ್ಚೆಯಾಗ್ತಿರುವಂತೆ ಧರ್ಮ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಅಂತ. ಸೊ ಮುಂದೇನು ಅವರ ನಡೆ ಏನು ಅನ್ನೋದು ಕಾದು ನೋಡಬೇಕು. ಸೊ ಇವತ್ತು ಕಿಚ್ಚ ಸುದೀಪ್ ಅವರು ರಿವೀಲ್ ಮಾಡ್ತಾರೆ. ಬಟ್ ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥ ವಿಚಾರ ಏನಪ್ಪ ಅಂತಂದರೆ ಧರ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ. ಸೊ ಇನ್ನೊಂದಷ್ಟು ಜನ ಗೌತಮಿ ಜಾಧವ್ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥದ್ದು ಕೂಡ ವೈರಲ್ ಆಗ್ತಾ ಇದೆ. ಯಾಕಂತಂದರೆ ಆಕೆ ಪಾಸಿಟಿವಿಟಿ ಅಂತ ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಬಿಟ್ಟರೆ ಶ್ಯಾಡೋ ಆಗಿ ಅಂದರೆ ಮಂಜಣ್ಣ ಅವರ ಜೊತೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ, ಎಲ್ಲೂ ಕೂಡ ಆಟವನ್ನು ಕೂಡ ಆಡ್ತಾ ಇಲ್ಲ ಅಂತ. ಸೊ ಗೌತಮಿ ಜಾಧವ್ ಅವರು ಪಾಸಿಟಿವಿಟಿ ಮುಖವಾಡವನ್ನು ಹಾಕ್ಕೊಳ್ತಿದ್ದಾರೆ. ಸೊ ಅವರು ಎಲಿಮಿನೇಟ್ ಆಗಬೇಕು ಅನ್ನುವಂಥದ್ದು. ಅದು ಬಿಟ್ಟರೆ ಚೈತ್ರಾ ಕುಂದಾಪುರ ಕೂಡ ಸೇಫ್ ಆಗುವಂಥ ಚಾನ್ಸಸ್ ಇದೆ. ತ್ರಿವಿಕ್ರಮ್ ಕೂಡ ಪಕ್ಕಾ ಸೇಫ್ ಆಗ್ತಾರೆ. ಹನುಮಂತ ಆಲ್ರೆಡಿ ಸೇಫ್ ಆಗಿದ್ದಾರೆ. ಉಗ್ರಂ ಮಂಜು ಕೂಡ ಸೇಫ್ ಆಗಬಹುದು. ಹಾಗೆ ನೋಡಿದ್ರೆ ಧರ್ಮ ಕೀರ್ತಿರಾಜ್ ಅಥವಾ ಗೌತಮಿ ಜಾಧವ್ ಅವರ ನಡುವೆ ಈಗ ಪೈಪೋಟಿ ಇರುವಂಥದ್ದು. ಸೊ ಹಾಗಾಗಿ ಬಿಗ್ ಬಾಸ್ ಮನೆಯಿಂದ ಧರ್ಮ ಅವರೇ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥದ್ದು. ಒಂದಷ್ಟು ಜನ ಸೇಫ್ ಕೂಡ ಆಗಿ ಈ ವಾರ ನಾಮಿನೇಷನ್ ಪ್ರಕ್ರಿಯೆಯಿಂದ ಉಳಿದಿದ್ರು. ಸೊ ಅವರು ಬಂದಿದ್ರೆ ಒಂದಷ್ಟು ಜನ ಬೇರೆ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಸ್ನೇಹಿತರೆ, ನಿಮ್ಗೇನು ಅನಿಸುತ್ತೆ? ಇವತ್ತು ಧರ್ಮ ಕೀರ್ತಿರಾಜ್ ಎಲಿಮಿನೇಟ್ ಆಗಬಹುದಾ ಅಥವಾ ಗೌತಮಿ ಜಾಧವ್ ಎಲಿಮಿನೇಟ್ ಆಗಬಹುದಾ? ನಿಮ್ಮ ಅಭಿಪ್ರಾಯ ಏನು? ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಚರ್ಚೆ ಆಗ್ತಾ ಇದೆ, ಬಟ್ ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಬಿಗ್ ಬಾಸ್ ಸೀರಿಯಲ್ ಸಿನಿಮಾ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಜೊತೆಗೆ 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಕನಸಿಗೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಒಂದಷ್ಟು ಜನರಿಗೆ ಸಬ್ಸ್ಕ್ರೈಬ್ ಕೂಡ ಮಾಡೋದಕ್ಕೆ ಹೇಳಿ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ.